ಮತ್ತೆ ಬಂಡಾಯ ಭುಗಿಲೆದ್ದಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಶಾಸಕರು ಬಿಗಿಪಟ್ಟನ್ನ ಹಿಡಿದಿರುವಂತದ್ದು. ಬೆಂಗಳೂರಿಗೆ ವೇಣುಗೋಪಾಲ್ ಆಗಮಿಸಿರುವಂತಹ ಬೆನ್ನಲ್ಲೇ ತೀವ್ರಗೊಂಡಿದೆ ಭಿನ್ನಮತರ ಚಟುವಟಿಕೆ. ಅತೃಪ್ತ ನಾಯಕ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ನಾಳೆ ಸಭೆ ಕೂಡ ಕರೆಯಲಾಗಿದೆ. ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಸುಧಾಕರ್ ಸೇರಿದಂತೆ 15 ಮಂದಿಗೆ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಬಂಡಾಯ ಭುಗಿಲೆದ್ದಿರುವಂತದ್ದು. ಸಚಿವ ಕಾಂಗ್ರೆಸ್ ಶಾಸಕರು ಬಿಗಿಪಟ್ಟನ ಹಿಡಿದಿದ್ದಾರೆ. ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ತೀವ್ರಗೊಂಡಿದೆ ಭಿನ್ನಮತೀಯರ ಚಟುವಟಿಕೆ. ಅತೃಪ್ತ ನಾಯಕ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ನಾಳೆ ಸಭೆಯನ್ನ ಕರೆಯಲಾಗಿದೆ. ಎಂಬಿ ಪಾಟೀಲ್ ಈಗಾಗಲೇ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ದಾರೆ. ಆದ್ರೆ ನಾಳೆ ಸಭೆ ಕರೆದಿರುವಂತದ್ದು ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತದೆ. ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಸುಧಾಕರ್ ಸೇರಿದಂತೆ 15 ಮಂದಿಗೆ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಹೈಕಮಾಂಡ್ಗೆ ಈ ಸಭೆ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸಂದೇಶವನ್ನ ರವಾನಿಸಿಲ್ಲ. ಈ ಬೆನ್ನಲ್ಲೇ ಈ ಸಭೆಯನ್ನ ಕರೆಯಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಸುಕೇಶ್, ಈಗ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಆಗಮಿಸಿರುವ ಬೆನ್ನಲ್ಲೇ ಕಾಂಗ್ರೆಸ್ ಅತೃಪ್ತ ಶಾಸಕರು ಅಸಮಾಧಾನ ಭುಗಿಲೇಳಿರುವಂತದ್ದು. ನಾಳೆ ಎಂಬಿ ಪಾಟೀಲ್ ಸಭೆಯನ್ನ ಕರೆದಿದ್ದಾರೆ. ಏನು ಉದ್ದೇಶದಿಂದ ಈ ಸಭೆಯನ್ನ ಕರೆದಿರುವಂತದ್ದು ಅಂತ? ಶಕುಂತಲಾ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಈಗಾಗಲೇ ರಾಜ್ಯದಲ್ಲಿ ಬಿಟ್ಬಿಟ್ಟಿರುವಂತದ್ದು. ರಾಜಧಾನಿಯಲ್ಲಿ ಇರ್ತಕ್ಕಂಥ ವೇಣುಗೋಪಾಲ್ ಆದಷ್ಟು ಅಸಮಾಧಾನಿತರನ್ನ ಕರೆದು ಸಮಾಧಾನ ಪಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ತನ್ವೀರ್ ಸೇಠ್ ಅವರು ಇರ್ಬೋದು, ಅಥವಾ ವಿ ಮುನಿಯಪ್ಪನವರು ಇರ್ಬೋದು, ಪಿಟಿ ಪರಮೇಶ್ವರ್ ನಾಯ್ಕ ಇರ್ಬೋದು, ಹೀಗೆ ಬೇರೆ ಬೇರೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ತಮ್ಮ ಒಂದು ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು. ಅವೆಲ್ಲರೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಕೂಡ ಅವರು ಮಾಡಿದ್ರು. ಅದರಿಂದ ಹೊರತಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ಹೊರಹಾಕಿದಂಥದ್ದು. ಹೈಕಮಾಂಡ್ ಮಟ್ಟಕ್ಕೂ ಭೇಟಿ ಕೊಟ್ಟು ಬಂದು ತನಗಾಗಿರುವಂತಹ ನೋವನ್ನು ತೋಡ್ಕೊಂಡಂತರು ಮಾಜಿ ಸಚಿವ ಎಂಬಿ ಪಾಟೀಲ್ ರವರು ಮತ್ತು ಎಂಬಿ ಪಾಟೀಲ್ ರವರ ಒಂದು ಅಸಮಾಧಾನಕ್ಕೆ ಸಾಥ್ ನೀಡಿದಂತ ರೀತಿಯಲ್ಲಿ ಅವರನ್ನ ಭೇಟಿ ಮಾಡಿದಂಥದ್ದು ಅಥವಾ ಪ್ರತ್ಯೇಕ ಸಭೆಗಳನ್ನ ಮಾಡಿದಂತ ಶಾಸಕರುಗಳು ಸುಮಾರು ಒಂದು 10-15 ಜನ ಶಾಸಕರುಗಳು ಕಾಂಗ್ರೆಸ್ನಲ್ಲಿದ್ರು. ಅವರೆಲ್ಲರೂ ಒಟ್ಟಿಗೆ ಸೇರಿ ನಾಳೆ ಒಂದು ಸಭೆ ಮಾಡುವಂತ ತೀರ್ಮಾನವನ್ನು ಮಾಡಿರುವಂತದ್ದು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಾಳೆ ಸಭೆ ನಡೀತಾ ಇದೆ. ಎಂಬಿ ಪಾಟೀಲ್ ಈ ಸಭೆಯನ್ನ ಆರ್ಗನೈಸ್ ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಸಭೆಗೆ ಏನು ರಾಜ್ಯ ಕಾಂಗ್ರೆಸ್ ನ ಕಾರ್ಯಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸೇರಿದಂತೆ ಕೆಲವು ಕಾಂಗ್ರೆಸ್ ನಾಯಕರು ಕೂಡ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀವು ಬನ್ನಿ, ನಮ್ಮ ಸಭೆಯಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯವನ್ನು ಆಲಿಸಿ ಎನ್ನುವಂತ ನಿಟ್ಟಿನಲ್ಲಿ ಒಂದು ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಕೊನೆಯ ಹಂತವಾಗಿ ಅಂದ್ರೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಾಕಷ್ಟು ಲಾಬಿ ಮಾಡಿ ಆದರೂ ಒಂದು ಸಚಿವ ಸ್ಥಾನವನ್ನು ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರುಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಈ ಸಭೆ ಬಗ್ಗೆ ವೇಣುಗೋಪಾಲ್ ಅವರಿಗೆ ಮಾಹಿತಿ ಹೋಗಿದ್ಯಾ, ಅವರೇನಾದ್ರೂ ಈ ಸಭೆ ನಡೆಯದಂತೆ ಸೂಚನೆ ಕೊಡ್ತಾರ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರ್ತಕ್ಕಂಥ ಕುತೂಹಲ. ಅದರಿಂದ ಹೊರತಾಗಿ ಕೂಡ ನಾಳೆ ಸಂಜೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆಯೊಂದನ್ನು ಮಾಡಲೇಬೇಕು ಅನ್ನುವ ತೀರ್ಮಾನಕ್ಕೆ ಸುಮಾರು 15ಕ್ಕೂ ಹೆಚ್ಚು ಶಾಸಕರುಗಳು ಈಗ ಬಂದಿರುವಂತದ್ದು. ಶಕುಂತಲಾ. ಓಕೆ ಸುಕೇಶ್, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷಗಾದಿಗಾಗಿ ಕಿರಿಯರು ಸಾಕಷ್ಟು ಲಾಭಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕಿರಿಯರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುವಂತಹ ಸಾಧ್ಯತೆ ಇದೆಯಾ? ಖಂಡಿತ. ಯಾಕಂತಂದ್ರೆ ಒಂದು ಕಡೆಯಿಂದ ರಾಹುಲ್ ಗಾಂಧಿ ಅವರ ಯುವ ನಾಯಕತ್ವ ಬೆಳವಣಿಗೆ ನಿಟ್ಟಿನಲ್ಲಿ ನಡೀತಿರುವಂತಹ ಪ್ರಯತ್ನದ ಒಂದು ಭಾಗವೇ ರಾಜ್ಯದಲ್ಲಿ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಯುವಕರಿಗೆ ಕೊಡಬೇಕು ಅಂತ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿರುವಂತಹ ಮತ್ತು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು ದಿನೇಶ್ ಗುಂಡೂರಾವ್ ಅವರು. ಹಾಗಾಗಿ ದಿನೇಶ್ ಗುಂಡೂರಾವ್ ಅವರ ಪರವಾಗಿ ಯುವ ಶಾಸಕರ ಒಂದು ಪಡೆ ಒಂದು ಲಾಬಿಯನ್ನ ಮಾಡ್ತಾ ಇರುವಂತದ್ದು. ನಿನ್ನ ತಡರಾತ್ರಿ 2 ಗಂಟೆಗೆ ಕೆಸಿ ವೇಣುಗೋಪಾಲ್ ಯುವ ಶಾಸಕರ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅದು ಒಂದು ಕಡೆಯ ಪ್ರಯತ್ನ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಹುತೇಕ ಹಿರಿಯರನ್ನ ಕೈಬಿಟ್ಟು ಬೆರಳೆಣಿಕೆ ಹಿರಿಯರ ಜೊತೆಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಇನ್ನು ಉಳಿದ 6 ಸ್ಥಾನಗಳಲ್ಲಿ ಎಷ್ಟು ಹಿರಿಯರ ಪಾಲಾಗುತ್ತೆ, ಎಷ್ಟು ಕಿರಿಯರ ಪಾಲಾಗುತ್ತೆ ಅನ್ನುವಂಥದ್ದು ಕೂಡ ಸಹಜವಾದ ಕುತೂಹಲ. ಬಹುತೇಕ ಹೆಚ್ಚಿನ ಸ್ಥಾನಗಳು ಕಿರಿಯರಿಗೆ ಸಿಕ್ಕಿದ್ರೆ ಹಿರಿಯರಿಗೆ 1 ಅಥವಾ 2 ಸ್ಥಾನಗಳು, 1-2 ಸ್ಥಾನಗಳಿಗೆ 8-10 ಜನ ಹಿರಿಯರು ಪ್ರಯತ್ನವನ್ನಂತೂ ಪಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಸಿಗಲ್ಲ ಅನ್ನುವಂಥದ್ದು ಯೋಚನೆ ಮಾಡೋದು ಕಷ್ಟ. ಆದ್ರೆ ಒಂದಂತೂ ಸ್ಪಷ್ಟ, ಕಿರಿಯರಿಗೆ ಅಥವಾ ಯುವ ನಾಯಕತ್ವಕ್ಕೆ ಮಣೆ ಹಾಕಬೇಕು ಅನ್ನುವಂತ ರಾಹುಲ್ ಗಾಂಧಿ ಅವರು ಸಂಪುಟದಲ್ಲೂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡೂ ಕಡೆಗಳಲ್ಲೂ ಕೂಡ ಅಂಥದ್ದೇ ಒಂದು ಪ್ರಯೋಗಕ್ಕೆ ಮುಂದಾಗುವಂತ ಸ್ಪಷ್ಟವಾದ ಸೂಚನೆಗಳು ಈಗ ಕಾಣಿಸ್ತಾ ಇದೆ. ಅದು ಇಲ್ಲಿ
ಎಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ, ಹಾಗೆ ಮಾಡಿದ್ದೇ ಆದಲ್ಲಿ ಎಷ್ಟು ಮಟ್ಟಿಗೆ ಅವರು ಹಿರಿಯರನ್ನ ಸಮಾಧಾನ ಪಡಿಸ್ತಾರೆ, ಎಲ್ಲವೂ ಕೂಡ ಸಾಕಷ್ಟು ದೊಡ್ಡ ಸವಾಲುಗಳೀಗ ರಾಹುಲ್ ಗಾಂಧಿ ಅವರ ಮುಂದೆ ಕೂಡ ಇದೆ. ಶಕುಂತಲಾ, ಓಕೆ, ಈಗಾಗಲೇ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಆಗಮಿಸಿದ ಬೆನ್ನಲ್ಲೇ ಭಿನ್ನಮತೀಯರ ಸ್ಫೋಟಗೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಜನ ಮಂತ್ರಿಗಿರಿಗಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಹಾಗೆ ಮಂತ್ರಿಗಿರಿಗಾಗಿ ಯಾರೆಲ್ಲ ಲಾಬಿ ನಡೆಸ್ತಾ ಇದ್ದಾರೆ? ಶಕುಂತಲಾ, ಬಹಳ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸಾಕಷ್ಟು ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ಆಗ್ಲೇಬೇಕು ಅನ್ನುವಂತ ಪ್ರಯತ್ನಕ್ಕೆ ಬಿದ್ದರೆ BK ಹರಿಪ್ರಸಾದ್ ಅವರ ಹೆಸರು ಪ್ರಮುಖವಾಗಿದೆ, ಮತ್ತು ಕೋಲಾರದ ಸಂಸದ ಮುನಿಯಪ್ಪ ಅವರ ಹೆಸರು ಪ್ರಮುಖವಾಗಿರುವಂತದ್ದು, ಮತ್ತು ದಿನೇಶ್ ಗುಂಡೂರಾವ್, ಈ ಮೂರು ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಎರಡು ಪ್ರಮುಖವಾಗಿ ಪಕ್ಷದ ವಲಯದಲ್ಲಿ ಮತ್ತು ಜಾತಿವಾರು ಮತ್ತು ಬೇರೆ ಎಲ್ಲಾ ರೀತಿಯಲ್ಲೂ ಹೈಕಮಾಂಡ್ ಕೂಡ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಇರುವಂತಹ ಎರಡು ಹೆಸರುಗಳು ಅಂದ್ರೆ ಅದು DK ಶಿವಕುಮಾರ್ ಮತ್ತು MB ಪಾಟೀಲ್. ಆ ಎರಡು ಹೆಸರುಗಳು ಪ್ರಮುಖವಾಗಿ ವರ್ಷದ ಹಿಂದೆ ರೇಸ್ ನಲ್ಲಿ ಇದ್ದಂತವು. ಆದ್ರೆ ಈಗ ಆ ಹೆಸರುಗಳು ಸ್ವಲ್ಪ ತೆರೆಮರೆಗೆ ಹೋಗಿದ್ದಾವೆ. ಸದ್ಯಕ್ಕೆ ಒಂದು ಅಧ್ಯಕ್ಷ ಹುದ್ದೆ ಬೇಡ ಅನ್ನುವಂತ ಮನಸ್ಥಿತಿಯಲ್ಲಿ ಇಬ್ಬರು ನಾಯಕರಿದ್ದಾರೆ ಅನ್ನುವಂಥದ್ದು. ಅದು ನಮಗೆ ಬೇಕೇ ಬೇಕು ಅನ್ನುವಂತ ಸಾಲಿನಲ್ಲಿ KH ಮುನಿಯಪ್ಪ ಅವರು ಇದ್ದಾರೆ, ಹರಿಪ್ರಸಾದ್ ಅವರು ಇದ್ದಾರೆ, ಮತ್ತು ದಿನೇಶ್ ಗುಂಡೂರಾವ್ ಇದ್ದಾರೆ. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳ ವಿಚಾರಕ್ಕೆ ಬಂದ್ರೆ ಒನ್ಸ್ ಅಗೇನ್ MB ಪಾಟೀಲ್ ಅವರು ಅಲ್ಲಿದ್ದಾರೆ, ಮತ್ತು ಹಿರಿಯರಾಗಿರ್ತಕ್ಕಂಥ HK ಪಾಟೀಲ್ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ, ರೋಷನ್ ಬೇಗ್ ಅವರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಶಾಸಕರಾದ ವಿ ಮುನಿಯಪ್ಪ, ಮಾಜಿ ಸಚಿವರಾಗಿರ್ತಕ್ಕಂಥ PT ಪರಮೇಶ್ವರ್ ನಾಯ್ಕ್, ಹೀಗೆ ಸಾಕಷ್ಟು ಜನ, ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಇರ್ಬೋದು, ST ಸೋಮಶೇಖರ್ ಇರ್ಬೋದು, ಬೈರತಿ ಬಸವರಾಜ್ ಅವರು ಇರ್ಬೋದು, ಶಿವಳ್ಳಿ ಅವರು ಇರ್ಬೋದು, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ, ಮತ್ತು ಮಾಜಿ ಸಚಿವ ತನ್ವೀರ್ ಸೇಠ್ ಕೂಡ ಮುಸ್ಲಿಂ ನಾಯಕತ್ವದ ಪ್ರಶ್ನೆಯನ್ನೇ ಕೂಡ ಎತ್ತಿ ಈಗ ಹೈಕಮಾಂಡ್ಗೆ ಮತ್ತು ವೇಣುಗೋಪಾಲ್ ಅವರ ಬಳಿ ಮಾತಾಡಿರುವಂತದ್ದು. ರಾಜ್ಯದಲ್ಲಿ ಮುಸ್ಲಿಂ ನಾಯಕತ್ವ ಇಲ್ಲ ಆಗುತ್ತೆ, ನಾಯಕತ್ವವನ್ನೇ ಇಲ್ಲ ಮಾಡುವಂತ ಬೆಳವಣಿಗೆ ಆಗಿದೆ, ಅಥವಾ UT ಖಾದರ್ ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮುಸ್ಲಿಂ ನಾಯಕತ್ವವನ್ನ ಮಾಡುವಂತ ಕೆಪಾಸಿಟಿ ಇಲ್ಲ ಅನ್ನುವಂತ ನೇರವಾದ ಆರೋಪವನ್ನು ಕೂಡ ಮಾಡಿದರೆ ಅಲ್ಲಿಗೆ ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವುದು ಕೂಡ ಸಮಾಧಾನಕರವಾಗಿಲ್ಲ ಅನ್ನುವಂಥದ್ದು ಕೂಡ ಇದರಿಂದ ಸ್ಪಷ್ಟವಾಗುತ್ತೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಪ್ರಮುಖವಾಗಿ ಈಗಾಗಲೇ ಅನುಭವ ಇರುವಂತವರಿಗೆ ಸಚಿವ ಸಂಪುಟದಿಂದ ಹೊರಗಿಟ್ಟಿರುವಂತದ್ದು, ವಿಶೇಷವಾಗಿ ನಮ್ಮ ಜನಾಂಗದ ನಾಯಕತ್ವವನ್ನು ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಮುಗಿಸುವಂತಹ ಒಂದು ಕುತಂತ್ರ ನಡೆದಿದೆ ಅನ್ನೋ ಆರೋಪ ನಾನು ಏನ್ ಮಾಡಿದ್ದೆ. ಇವತ್ತು ಜನಾಂಗಕ್ಕೆ ಒಂದು ನಾಯಕತ್ವ ಕೊಡುವಂತ ವಿಚಾರದಲ್ಲಿ ಪಕ್ಷ ನಿರ್ಲಕ್ಷ್ಯ ಮಾಡಿರುವಂತದ್ದು. ಪ್ರಸ್ತುತ ಸರ್ಕಾರದ ಪ್ರಾತಿನಿಧ್ಯವನ್ನು ನೀಡಿರುವಂತಹ ನಮ್ಮ ಸಮುದಾಯದಲ್ಲಿ ಒಂದು ಕರಾವಳಿ ಭಾಗದಿಂದ ಏನು ಖಾದರ್ ಅವರು ಕೊಟ್ಟಿದ್ದಾರೆ, ಅವರು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಆ ನಾಯಕತ್ವದ ಒಂದು ಇದನ್ನ ಸ್ವೀಕರಿಸಕ್ಕೂ ಅಥವಾ ಜನಾಂಗ ಅವ್ರನ್ನ ಸ್ವೀಕರಿಸಕ್ಕೂ ಕಷ್ಟ ಸಾಧ್ಯ ಆಗುತ್ತೆ. ಎರಡನೇದು, ಈಗಾಗಲೇ ಬಹಳ ನೇರವಾಗಿ ನಾನು ಹೇಳ್ತೇನೆ, ನನ್ನ ಚುನಾವಣೆಯಲ್ಲೂ ಕೂಡ ನನ್ನ ವಿರುದ್ಧ ಒಂದು ಸಂಚು ರೂಪಿಸುವಂತ ಪ್ರಯತ್ನ ಮಾಡಿ ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೊಂಡು ಬಹುಶಃ ಇಡೀ ರಾಜ್ಯ ವ್ಯಾಪ್ತಿಯಲ್ಲೇ ಮುಸ್ಲಿಂ ಜನಾಂಗ ಸಂಪೂರ್ಣವಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ನೀಡುವಂತಹ ಸಂದರ್ಭದಲ್ಲಿ ಆ ಸಂಖ್ಯೆಯನ್ನ ಇನ್ನು ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆಯೂ ಕೂಡ ನಾವು ಮುಂದಿಟ್ಟಿದ್ದೀವಿ. ಬರೀ ವೇಣುಗೋಪಾಲ್ ಅಲ್ಲ, ನಾನು ಪಕ್ಷದ ವರಿಷ್ಠರಿಗೆ ಮತ್ತು ಕೆಪಿಸಿಸಿಗೂ ಕೂಡ ಇದರ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿದ್ದೇನೆ.